ಸರ್ ನಮಸ್ತೆ ಕರ್ನಾಟಕ. ಟಿ.ಡಿ ಅಕಾಡೆಮಿ ಚರಿತ್ರೆಯಲ್ಲಿ ಒಂದು ಹೊಸ ಕೋರ್ಸ್ ಲಾಂಚ್ ಆಗ್ತಿದೆ. ಆಲ್ಗೋ ಬಳಸಿ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಇದೇ ಒಂದು ಡಿಸೆಂಬರ್ 21ನೇ ತಾರೀಕು ಆನ್ಲೈನ್ನಲ್ಲಿ ನಾನು ಆಲ್ಗೋ ಬಳಸುವುದು ಹೇಗೆ, ಆಲ್ಗೋ ಇಂದ ಯೂಸ್ ಆಗುವಂಥ ಅಡ್ವಾಂಟೇಜಸ್ ಏನು, ನೀವು ಸುಮ್ಮನೆ ನಿದ್ದೆ ಮಾಡ್ತಾ ಇದ್ರು ಅದೇ ಟ್ರೇಡ್ ಆಗುತ್ತೆ, ಅದ್ರ ಪಾಡಿಗೆ ಅದೇ ಸ್ಟಾಪ್ ಲಾಸ್ ಇಡುತ್ತೆ, ಅದೇ ಟಾರ್ಗೆಟ್ ಇಟ್ಕೊಳ್ಳುತ್ತೆ, ಅದೇ ಎಕ್ಸಿಟ್ ಮಾಡುತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡೆಫಿನೆಟ್ಲಿ ಡಿಸೆಂಬರ್ 21ನೇ ತಾರೀಕು ಮಿಸ್ ಮಾಡದೆ ಅಟೆಂಡ್ ಮಾಡಿ 7 ಗಂಟೆಗೆ. ಸೊ ಟಿಡಿಗೆ ಬಂದು ಕಪ್ಪೆತ್ತಿಲ್ಲ ಅಂದರೆ ನೀವು ಎಲ್ಲಿ ಹೋದ್ರೂ ಕಪ್ಪೆತ್ತಲ್ಲ, ಇದು ಬರೆದು ಇಟ್ಕೊಳ್ಳಿ. ಟಿಡಿಗೆ ಬಂದರೆ ಚಡ್ಡಿ ಏನು ಉದುರೋಗಲ್ಲ, ಚಡ್ಡಿ ಇನ್ನೂ ಭದ್ರವಾಗಿರುತ್ತೆ ಅಂತ ನಾನು ಎಲ್ರಿಗೂ ಲಾಸ್ನ ಮಿನಿಮೈಸ್ ಮಾಡಿಕೊಂಡು ಪ್ರಾಫಿಟ್ನ ಮಾಡೋವಂಥ ದಾರಿಗಳನ್ನ ಹೇಳ್ಕೊಟ್ಟಿದ್ದಾರೆ. ನನಗೆ ಇಲ್ಲಿ ಲಕ್ಷ್ಮಿ ಜೊತೆ ನನಗೆ ಸರಸ್ವತಿ ತುಂಬ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಂದು ಫ್ರೆಶರ್ಗೆ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಮನೋಜ್ ಸರ್ ಕ್ಲಾಸ್ಗೆ ಅಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟೆ ಬಂದಿದ್ವಿ. ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಅದರಲ್ಲೂ ಕನ್ನಡದಲ್ಲಿ ಹೇಳ್ಕೊಟ್ರು. ತುಂಬ ಖುಷಿ ಆಯಿತು. ಇಟ್ ಈಸ್ ವರ್ತ್ ಟೈಮ್ಗೆ ಆ್ಯಂಡ್ ಮನಿಗೆ 10 ಟೈಮ್ಸ್ ವರ್ತ್ ಇದೆ. ಅದು ನಾನು ಖುಷಿಯಿಂದ ಹೇಳ್ಕೊತೀನಿ ಹೊರಗಡೆ. ನಿಮ್ಮ ಇತಿಹಾಸನ ನೀವೇ ಬರ್ಕೋಬೇಕಾಗತ್ತೆ. ಐ ಥಿಂಕ್ ಬರ್ಕೊಳ್ಳೋದಕ್ಕೆ ಒಳ್ಳೆ ಜಾಗಕ್ಕೆ ಬಂದಿದ್ದೀರಾ, ಟಿ.ಡಿ ಸಂಸ್ಥೆಗೆ ಬಂದಿದ್ದೀರಾ. ಸೊ 3 ಡೇಸಿಂದ ಹೌಸ್ಫುಲ್ ಆಗಿದ್ರು ಸಹ ಪೇಷನ್ಸಿಂದ ಕ್ಲಾಸ್ ಕೇಳಿದ್ದೀರಾ. ಸೊ ಈ ಕ್ಲಾಸಲ್ಲಿ ಈ ಬ್ಯಾಚಲ್ಲಿ ತುಂಬ ಬಿಗಿನರ್ಸ್ ಇದ್ದರು. ಕಾಲ್ ಅಂದರೆ ಆ ಅನ್ನೋರು, ಪುಟ್ಟ ಅಂದರೆ ಓ ಅನ್ನೋರು. ಸೊ ಆ ಥರ ಒಂದು ಬ್ಯಾಚ್ ಇದು. ಸೊ ಡೆಫಿನೆಟ್ಲಿ ಸೊ ಆದರೂ ಕಲ್ತಿದ್ದೀರಾ, ಒಂದು ಏನೋ ಒಂದು ಮಾಡಬೇಕಂತ ಬಂದ್ರಿ. ಬಟ್ ಇವಾಗ ಕಾನ್ಫಿಡೆನ್ಸ್ ಇದೆಯಾ ಈ ಸಲ? ಸೊ ಟಿಡಿಗೆ ಬಂದು ಕಪ್ಪೆತ್ತಿಲ್ಲ ಅಂದರೆ ನೀವು ಎಲ್ಲಿ ಹೋದ್ರೂ ಕಪ್ಪೆತ್ತಲ್ಲ, ಇದು ಬರೆದು ಇಟ್ಕೊಳ್ಳಿ. ಟಿಡಿಗೆ ಬಂದಮೇಲೆ ಕಪ್ಪು ಎತ್ತಲೇಬೇಕು. 100% ನೀವೆಲ್ಲರೂ ಶೇರ್ ಮಾರ್ಕೆಟ್ ಅನ್ನೋ ದೊಡ್ಡ ಸಮುದ್ರದಲ್ಲಿ ಈಜಾಡಿ ಆರಾಮಾಗಿ ದುಡ್ಡು ಮಾಡ್ಬೋದು. ಪೇಷನ್ಸ್ ಇರಬೇಕು. ಪೇಷನ್ಸ್ ಇಸ್ ಅ ಕೀ. ಸೊ ಪೇಷನ್ಸ್ ಬೆಳೆಸ್ಕೊಳ್ಳಿ. ಸೊ ಮೇ ಬಿ ಇನ್ನೊಂದು ವರ್ಷದಲ್ಲಿ ನೋಡಿ, ಇನ್ನೊಂದು ವರ್ಷ 2 ವರ್ಷ ನೀವೆಲ್ಲರೂ ಸಿಕ್ಕಿದವಾಗ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಆಗಿರ್ತೀರ. ಏನು ಹೋದ್ರೆ ಗುರು ಶೇರ್ ಮಾರ್ಕೆಟಲ್ಲಿ ನಾನು ಏನೋ ಮಾಡ್ತೀನಿ ಅಂತ ಒಂದು ಪಾಸಿಟಿವ್ ಆಗಿರ್ತೀರ. ಬಟ್ ಯಾವತ್ತೂ ಅಷ್ಟೇ ದುರಾಸೆಗೆ ಮಾತ್ರ ಬೀಳಬೇಡಿ. 3% 4% ಮಾತ್ರ ಖುಷಿ ಪಡಿ. 10% 20% ಬರ್ತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕೊನೆ ದಿನಗಳು ಹತ್ರ ಇದೆ ಅಂತ ಅರ್ಥ. ಯಾರು ಜಾಸ್ತಿ ದುಡ್ಡು ಮಾಡ್ತಾ ಇದ್ದೀರಾ, ಕೊನೆಯ ದಿನಗಳು ಹತ್ರ ಬಂದಿದೆ ಅಂತ ಅರ್ಥ. ಕಡಿಮೆ ಬರ್ತಾ ಇದೆಯಾ, ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. ಸೊ 3 ಡೇಸ್ ಮುಗಿಸಿದ್ದೀವಿ. ಬಟ್ ದಿಸ್ ಈಸ್ ನಾಟ್ ದ ಎಂಡ್, ದಿಸ್ ಈಸ್ ದ ಬಿಗಿನಿಂಗ್ ಆಫ್ ದ ನ್ಯೂ ಚಾಪ್ಟರ್ ಇನ್ ಯುವರ್ ಲೈಫ್. ಎಸ್, ಓವರ್ ಟು ಯು. ನನ್ನ ಹೆಸರು ರೇಣುಕಾ ಅಂತ, ಮರಥಳ್ಳಿಯಿಂದ ಬಂದಿದ್ದೀವಿ. ಟ್ರೇಡ್ ಮಾಡ್ತಾ ಇದ್ವಿ ಸ್ವಲ್ಪ ಸ್ವಲ್ಪ, ಆದರೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಮನೋಜ್ ಸರ್ ಕ್ಲಾಸ್ಗೆ ಅಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟೆ ಬಂದಿದ್ವಿ. ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಅದರಲ್ಲೂ ಕನ್ನಡದಲ್ಲಿ ಹೇಳ್ಕೊಟ್ರು. ತುಂಬ ಖುಷಿ ಆಯಿತು. ಟ್ರೇಡಿಂಗಲ್ಲಿ ಬೇರೆ ಬೇರೆ ಥರ ಟ್ರೇಡ್ ಮಾಡ್ಬೋದು ಅನ್ನೋದು ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿದೆ. ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಹೆಸರು ಸಚಿನ್ ಅಂತ. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಬಟ್ ಯಾವ ಸೈಟು, ಯಾವುದು ಡಿಫ್ರೆಂಟ್ ಅಪ್ಲಿಕೇಶನ್ಸು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿತ್ತಿಲ್ಲ. TDI ಬಂದಮೇಲೆ ಯಾವುದ್ಯಾವುದು ಅಪ್ಲಿಕೇಶನ್ಸ್ ಯೂಸ್ ಮಾಡ್ಕೊಂಡು ಯಾವುದೇ ಸ್ಟ್ರಾಟಜೀಸ್ ಯೂಸ್ ಮಾಡ್ಬೋದು ಅಂತೆಲ್ಲ ಗೊತ್ತಾಯಿತು. ಇವಾಗ ಕಾನ್ಫಿಡೆನ್ಸ್ ಬಂದಿದೆ. ಇವಾಗ ಇನ್ವೆಸ್ಟ್ ಮಾಡಿ ಡೆಫಿನೆಟ್ಲಿ ಪ್ರಾಫಿಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಗಾಯತ್ರಿ. ಸೊ ನಾನು ಐಮ್ ದ ಬಿಗಿನರ್. ದಿಸ್ ಇಸ್ ದ ಫಸ್ಟ್ TD ಅಕಾಡೆಮಿ ಸ್ಟೂಡೆಂಟ್ ಆ್ಯಮ್. ಸೊ ಹೇಗೆ ನಾವು ಶೇರ್ನಲ್ಲಿ ಸಸ್ಟೈನ್ ಆಗ್ಬೋದು, ಹೇಗೆ ನಾವು ದುಡ್ಡು ಮಾಡ್ಬೋದು, ಯಾವುದೇ ರೀತಿ ಲಾಸ್ ಇಲ್ದಿರ ನಾವು ಹೇಗೆ ಸೇಫರ್ ಸೈಡ್ ಆಗಿರ್ಬೋದು ಅಂತ ತುಂಬ ಚೆನ್ನಾಗಿ ಈ 3 ಡೇಸಲ್ಲಿ ಕಲ್ತ್ಕೊಂಡಿದ್ದೀವಿ. ಡೆಫಿನೆಟ್ಲಿ ವಿ ಮೇಕ್ ಅ ಶೇರ್. ಸರ್ ನನ್ನ ಹೆಸರು ಅಶೋಕ ಅಂತ. ಟಿ.ಡಿ ಅಕಾಡೆಮಿಗೆ ಬಂದು ನನಗೆ ಒಂದಷ್ಟು ಬೇಸಿಕ್ಸ್ ಏನು ಬೇಕಾಗಿತ್ತೋ ಅದೊಂಚೂರು ತಿಳ್ಕೊಂಡಿದ್ದೀನಿ. ಆಮೇಲೆ 3 ದಿನದಲ್ಲಿ ಏನೇನೆಲ್ಲ ನಮಗೆ ಇನ್ಪುಟ್ಸ್ ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಸೇಫಾಗಿ ಏನು ಟ್ರೇಡ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಅಂದರೆ ಲಾಸ್ನ ಮಿನಿಮೈಸ್ ಮಾಡಿಕೊಂಡು ಪ್ರಾಫಿಟ್ನ ಮಾಡೋವಂಥ ದಾರಿಗಳನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೋಗ್ರಾಮು ನಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಹೆಸರು ಚಂದನ್ ಅಂತ. ಆ್ಯಂಡ್ ಟ್ರೇಡಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ನಂದಿದೆ ಫಸ್ಟ್ ಟೈಮು. ನಮ್ಮಮ್ಮ ಮಾಡಿದರು ಆ್ಯಂಡ್ ಇವಾಗ ನನ್ನ ಮೋಟಿವೇಟ್ ಮಾಡಿದ್ರು ಮಾಡೋದಕ್ಕೆ. ಸೊ ಸ್ಟಾರ್ಟಿಂಗಲ್ಲಿ ನನಗೆ ಇದ್ರ ಬಗ್ಗೆ ಅಷ್ಟು ಏನೂ ಐಡಿಯಾ ಇರಲಿಲ್ಲ, ಹೆಂಗಿರುತ್ತೆ ಏನು ಕತೆ ಅದ್ರ ಬಗ್ಗೆ ಐ ಹ್ಯಾಡ್ ಝೀರೋ ಕ್ಲೂ ಅಬೌಟ್ ಇಟ್. ಸ್ಟಾರ್ಟಿಂಗ್ ಡೇಯಲ್ಲಿ ಸ್ವಲ್ಪ ಅರ್ಥ ಆಯಿತು. ಬಟ್ ಈ 3 ಡೇಸ್ ಟ್ರೈನಿಂಗ್ ಏನಾಯಿತು ತುಂಬಾ ಹೆಲ್ಪ್ಫುಲ್ ಆಗಿದೆ.
ಸೊ ಆ್ಯಂಡ್ ಆಲ್ಸೋ ನಮ್ಮ ಯಂಗ್ಸ್ಟರ್ಸ್ಗಿನ ನೀವು ನೋಡ್ತಿರೋ ಹಂಗೆ ಅವು ದೊಡ್ಡವರೇನೇ ಜಾಸ್ತಿ ಇದ್ದಾರೆ. ಸೊ ಆ ದೊಡ್ಡವ್ರಿಗಿಂತ ನಮ್ಮ ಯಂಗ್ಸ್ಟರ್ಸೇ ಇನ್ನೂ ಚೆನ್ನಾಗಿ ಕಲಿಬೇಕು. ಸೊ ಆ ಹುಮ್ಮಸ್ ಬರಬೇಕು ಎಲ್ಲರಲ್ಲೂ. ಸೊ TD ಈಸ್ ಒನ್ ಆಫ್ ದಿ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಫಾರ್ ಮೀ. ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ಥ್ಯಾಂಕ್ ಯು. ನನ್ನ ಹೆಸರು ಪೃಥ್ವಿ ಅಂತ. ನಾನು ಫ್ರೆಷರು. ನಾನು ಇದುವರೆಗೂ FDನಲ್ಲೇ ಇನ್ವೆಸ್ಟ್ ಮಾಡಿದ್ದು. ಸ್ಟಾಕ್ ಮಾರ್ಕೆಟಲ್ಲಿ ಕಳ್ಕೊಂಡಿದ್ದೆ ಕೇಳಿದ್ದೀನಿ. TD ಬಗ್ಗೆ ಯೂಟ್ಯೂಬಲ್ಲಿ ಗೊತ್ತಾಯಿತು. ಸೊ ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ, ನಾನು ಇನ್ವೆಸ್ಟ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ ಅಂತ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಂದು ಫ್ರೆಷರ್ಗೆ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ನನ್ನ ಹೆಸರು ಸಂಗಯ್ಯ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಕೋರ್ಸ್ ಇವಾಗ ಬಂದಮೇಲೆ ನಮಗೆ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಯಾವ ಥರ ಅಂತ ತಿಳ್ಕೊಂಡಿದ್ದೀನಿ. ಸೊ ಈ ಅವೇರ್ನೆಸ್ ಶೇರ್ ಮಾರ್ಕೆಟ್ ಬಗ್ಗೆ ತೊಗೊಳ್ಲಿಕ್ಕಂತೇಳಿ ನಾನು ಇಲ್ಲಿ ಬಂದಿರೋದು. ಇಲ್ಲಿ TD ಅಕಾಡೆಮಿ ಬಂದಮೇಲೆ ಒಳ್ಳೆ ಒಂದು ಫ್ಯೂಚರ್ ಇದೆ ಅಂತ ಗೊತ್ತಾಯಿತು. ಯಾವುದೇ ಗೌರ್ಮೆಂಟ್ ಜಾಬ್ ಇಲ್ಲದೇನೂ ಮನುಷ್ಯ ಬದುಕ್ತಾನೆ ಅನ್ನೋ ಒಂದು ಭರವಸೆ ನನಗೆಲ್ಲಿದೆ. ಈ ಅಕಾಡೆಮಿಯಲ್ಲಿ ಎಲ್ಲ ತರಹದ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಜೋಸ್ಫಿನ್ ಮೇರಿ ಅಂತ. ನಾನು KRPuramಯಿಂದ ಬಂದಿದ್ದೀನಿ. ನನಗೆ ಟ್ರೇಡಿಂಗು ಇದ್ರ ಬಗ್ಗೆ ಏನು ಅಷ್ಟು ಗೊತ್ತಿರಲಿಲ್ಲ. ಟ್ರೇಡಿಂಗ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಶೇರ್ಸು ಅದೆಲ್ಲ ಒಂದು ಸತಿ ಹೈ ಹೋಗುತ್ತೆ, ಒಂದು ಸತಿ ಲೋ ಹೋಗುತ್ತೆ ಅಂತ ಹೇಳ್ತಾಯಿದ್ರು. ಅದ್ರ ಬಗ್ಗೆ ಅಷ್ಟೇ ಗೊತ್ತಿತ್ತು. ಆನಂತರ ನಾನು ಇಲ್ಲಿ TD ಕಂಪ್ನಿಗೆ ಬಂದಾಗ ನನಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಸಿಕ್ತು. ಸರ್, ನನ್ನ ಹೆಸರು ಹರೀಶ್ ಅಂತೇಳಿ. ನಾನು ಇದ್ರ ಬಗ್ಗೆ ಏನೂ ಮಾಹಿತಿ ಇರಲಿಲ್ಲ. ಸೊ ಇದನ್ನು ಹೇಗೆ ಮಾಡ್ತಾರೆ ಏನು ಎತ್ತ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಈ TD ಅಕಾಡೆಮಿನ ಒಂದೂವರೆ ವರ್ಷದಿಂದ ಫಾಲೋ ಅಪ್ ಮಾಡ್ತಾಯಿದ್ದೆ. ವಿಡಿಯೋಸು ಯೂಟ್ಯೂಬ್ದಲ್ಲಿ ಅದರಲ್ಲಿ ಇದೆಲ್ಲ ನೋಡ್ತಿದ್ವಿ. ಸೊ ಈಗ ಅದ್ರ ಬಗ್ಗೆ ಪ್ರಾಕ್ಟಿಕಲಾಗಿ ಸ್ವಲ್ಪ ನೋಡಿಕೊಂಡು ಯಾವ ಥರ ಏನು ಎತ್ತ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಬಂದು ಗೋಲ್ಡ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಯೋಗೇಶ್ ಸರ್. ಸೆಷನ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಇಂಟ್ರಾಕ್ಟಿವ್ ಆಗಿ. 3 days ತುಂಬ ಇನ್ಫಾರ್ಮೇಷನ್ ಸಿಕ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ. And it was a very motivational class for from the TD teachers. We got confidence in investing in stock market, and we will try to be successful, sir. ಥ್ಯಾಂಕ್ ಯು. ನಾನು ಸ್ಟಾಕ್ ಮಾರ್ಕೆಟ್ಗೆ ಇದೇ ಫಸ್ಟ್ ಟೈಮ್ ಬಂದಿದ್ದು. ಇದನ್ನು ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡಿಯಲ್ಲಿ ನೋಡಿ ಬಂದಿದ್ದೆ TD ಅಕಾಡೆಮಿ ಬಗ್ಗೆ. ಸೊ ನಂಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಫುಲ್ ಕಂಪ್ಲೀಟ್ ಬೇಸಿಕ್ ಸ್ಟಫ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತಾಯಿತು ಟ್ಯೂಟ್ರಲ್ಲೆಲ್ಲ. ಸೊ ಇನ್ಮೇಲೆ ಕಲಿತಾ ಪ್ರಾಕ್ಟೀಸ್ ಮಾಡ್ತಾ ಇನ್ನೊಂದಷ್ಟು ಕಲಿದಿದೆ. ಬಟ್ ತುಂಬ ಚೆನ್ನಾಗಿದೆ. ಕೋರ್ಸು ತುಂಬ ಚೆನ್ನಾಗಿ ಯೂಸ್ಫುಲ್ ಆಗಿತ್ತು. ಫಸ್ಟ್ ಫ್ರೈಡೇ ಬಂದಾಗ ನಮಗೆ ಇನ್ನೂ ಕ್ಲಾರಿಟಿ ಇರಲಿಲ್ಲ. ಆದರೆ ಸಂಡೇ ಇವಾಗ ಸ್ಟ್ರಾಟಜಿ ಎಲ್ಲ ಕಲಿತ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ. ಆ್ಯಂಡ್ ಮಂಡೇಯಿಂದ ಪ್ರಾಕ್ಟಿಕಲ್ಸ್ ಶುರು ಆಗ್ತಿದೆ. ಸೊ ವಿ ಆರ್ ಈಗರ್ಲಿ ವೇಟಿಂಗ್ ಟು ಇನ್ವೆಸ್ಟ್. ಥ್ಯಾಂಕ್ ಯು. ನನ್ನ ಹೆಸರು ರವಿಕಾಂತ್. ನಾನು ಆಲ್ರೆಡಿ ಮಾಡಿದ್ದೀನಿ. ಅವಾಗ ನ್ಯಾಕ್ಡ್ ಕಾಲ್ಸ್ ಮಾಡಿದ್ದೀನಿ, ಸ್ಟಿಲ್ ಲಾಸ್ ಅಮೌಂಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮನೋಜ್ ಸರ್ ಮೇಲೆ ಹೇಳಿದ ಮೇಲೆ ಎಲ್ಲ ಗೊತ್ತಾಯಿತು. ಇವಾಗ ಲಾಭ ಮಾಡ್ತೀನಿ ಅಂತ ನಂಬಿಕೆ ಬಂದಿದೆ. ಸರ್, ನನ್ನ ಹೆಸರು ಮಂಜುನಾಥ್ ಅಂತ, ಮೈಸೂರಿಂದ. ಶೇರ್ ಮಾರ್ಕೆಟ್ ಕಲಿಯೋಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು. ನಾವು ಯೂಟ್ಯೂಬ್ ನೋಡಿಕೊಂಡು ಇಲ್ಲ ನಾವೇ ಓನ್ ಇದ್ದಾಗ ಮಾಡ್ಕೊಂಡು ಕಲಿತೀವಿ ಅಂದರೆ ಕಲಿಯೋಕ್ಕಾಗಲ್ಲ. ಒಬ್ರಿಗೆ ಗೈಡ್ ಅಂತ ಬೇಕೇ ಬೇಕು. ಸೊ TD ಅಕಾಡೆಮಿ ಇಸ್ ದಿ ಪರ್ಫೆಕ್ಟ್ ಪ್ಲೇಸ್. ಹಾಯ್, ನಮಸ್ತೆ. ನನ್ನ ಹೆಸರು ಮಾಲಾ ಅಂತ ಹೇಳ್ಬಿಟ್ಟು. ನನಗೆ ಮುಂಚೆಯಿಂದನೂ ಮಾಡ್ತಾಯಿದ್ದೆ, ಬಟ್ ಅಷ್ಟು ನಾಲೆಡ್ಜ್ ಇದ್ದಿಲ್ಲ. ಸುಮ್ಮನೆ ಅಂದಾಜು ಏನೋ ಒಂದು ಮಾಡ್ತಾಯಿದ್ದೆ. ಬಟ್ ಇಲ್ಲಿ ಬಂದಮೇಲೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಾ ಇದೆ. ಮನೋಜ್ ಸರ್ ಅಂತೂ ತುಂಬ ಅರ್ಥ ಆಗೋ ರೀತಿಲಿ ನಮಗೆ ಕ್ಲಾಸ್ನ ಹೇಳ್ಕೊಟ್ಟಿದ್ದಾರೆ. 6000ಅಲ್ಲಿ ಇಷ್ಟೊಂದು ನಾಲೆಡ್ಜ್ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ನಮಗೆ ನಂಬಕ್ಕಾಗ್ತಾಯಿಲ್ಲ. ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು. ಸೊ ತುಂಬ ಖುಷಿಯಾಗಿದೆ ಇಲ್ಲಿ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಮನೋಜ್ ಅಂದ್ಬಿಟ್ಟು. ನಾನು ಕೆಂಗೇರಿಯಿಂದ ಬರ್ತಾ ಇರೋದು. ನಾನು ಯೂಶ್ವಲಿ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡಿಂದನೇ ಇರೋದು. ನಾನು ಕೆಲಸ ಮಾಡ್ತಾ ಇರೋದು ಮ್ಯೂಚುವಲ್ ಫಂಡ್ಸಲ್ಲಿ. ನನಗೆ ಮೇಯ್ನಾಗಿ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಇನ್ಫಾರ್ಮೇಷನ್ ನಾಲೆಡ್ಜ್ ಬೇಕಿತ್ತು. ನಾನು ಯೂಟ್ಯೂಬಲ್ಲಿ ನೋಡಿದಾಗ ತುಂಬ ವೀಡಿಯೋಸ್ ಇತ್ತು ನಮ್ಮ ಮನೋಜ್ ಕುಮಾರ್ ಸರ್ ಅವ್ರದ್ದು ಇನ್ಸ್ಪೈರ್ ಆಗಿ ನಾನು ಈ ಕ್ಲಾಸ್ ಅಟೆಂಡ್ ಮಾಡಿದೆ. ಸೊ ಹ್ಯಾಪಿಯಾಗಿದ್ದೀನಿ. ಸಫಿಷಿಯೆಂಟ್ ನಾಲೆಡ್ಜ್ ಸಿಕ್ಕಿದೆ ಅನ್ಕೊತೀನಿ. ಇನ್ನು ಮುಂದೆ ಕಲಿಯೋದು ಜಾಸ್ತಿ ಇದೆ. ಸೊ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. Hello, I'm Rajeshwari. Definitely this is going, it's a very informative session. Thanks to Manoj sir for giving so much of information on the stock market. I'll definitely suggest each and every one of us should attend these kind of sessions to build a literacy knowledge on the financial market. And it is going to help many of us to get the India towards a literacy on a financial background. ನನ್ನ ಹೆಸರು ಸವಿತಾ. ಸೊ ನನಗೆ ಇದ್ರ ಬಗ್ಗೆ ನಾನು ಯೂಟ್ಯೂಬಲ್ಲೆಲ್ಲ ನೋಡಿ ತುಂಬ ಕೇಳ್ಕೊಂಡಿದ್ದೆ, ಬಟ್ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ನಾನು ಬೇಸಿಕ್ ನಾಲೆಡ್ಜ್ ಜೊತೆಗೆ ಯಾವ ಥರ ನಾವು ಯಾವ್ಯಾವ ಸ್ಟ್ರಾಟಜೀಸ್ ಯೂಸ್ ಮಾಡಿ ಹಣ ಮಾಡ್ಬೋದು, ಮತ್ತು ಎಷ್ಟು ಸೇಫಾಗಿ ಮಾಡಬೇಕು, ನಾವು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ಡೀಲ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡೆ. ಥ್ಯಾಂಕ್ ಯು ಮನೋಜ್ ಸರ್, ಪವನ್ ಸರ್ ಆ್ಯಂಡ್ ಆಲ್ ಅವರ್ ಟೀಮ್.
ಥ್ಯಾಂಕ್ ಯು. ಮೇನ್ ಯೂತ್ಸ್ಗೆ ಪುಷ್ ಮಾಡುತ್ತೆ TD ಅಕಾಡೆಮಿ ಏನಿದೆ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಹುಬ್ಳಿ ಬ್ರಾಂಚ್ಗೆ ಹೋಗಿದ್ದ, ಈಸ್ ಅ ITI ಗ್ರಾಜುಯೇಟ್ ಪ್ಲಸ್ ಅವನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ದಾನೆ. ಅವನಿಗೆ 0% ಕಾಮರ್ಸ್ ನಾಲೆಡ್ಜ್ ಇದೆ, ಬಿಸ್ನೆಸ್ ನಾಲೆಡ್ಜ್ ಇದೆ. ಅವನು ನನಗೆ ಆ್ಯಸ್ ಎ CA ಸ್ಟೂಡೆಂಟ್ ನನಗೆ ಅವನು ಹೇಳ್ತಿದ್ದ ಇದು ತಗೋ ಅದು ತಗೋ ಹೋಗುತ್ತೆ ಅಂತ. ಅದೇ ಥರ ಹೋಗ್ತಾಯಿತ್ತು ಬಿಕಾಸ್ ಈ ವಾಸ್ ಅ TD ಅಕಾಡೆಮಿ ಸ್ಟೂಡೆಂಟ್ ಸರ್. ಆ ಕಾನ್ಫಿಡೆನ್ಸಲ್ಲಿ ನಾನು ಜಾಯ್ನ್ ಆಗಿದ್ದೀನಿ ಆ್ಯಂಡ್ ಇಟ್ ಈಸ್ ವರ್ತ್ ಟೈಮ್ಗೆ ಆ್ಯಂಡ್ ಮನಿಗೆ 10 ಟೈಮ್ಸ್ ವರ್ತ್ ಇದೆ. ಅದು ನಾನು ಖುಷಿಯಿಂದ ಹೇಳ್ಕೊತೀನಿ ಹೊರಗಡೆ. ಇವನ್ ನನ್ನ ಫ್ರೆಂಡ್ಸ್ ಆಲ್ರೆಡಿ 4 to 5 ಮೆಂಬರ್ಸ್ನ ರೆಫರ್ ಮಾಡಿದ್ದೀನಿ, ಹಂಗೆ ಕಂಟಿನ್ಯೂ ರೆಫರ್ ಮಾಡ್ತೀನಿ ಸರ್. ನನಗೆ ಇಲ್ಲಿ ಲಕ್ಷ್ಮಿ ಜೊತೆ ನನಗೆ ಸರಸ್ವತಿ ತುಂಬ ಕಾಣಿಸ್ತಾ ಇದೆ. ಇಲ್ಲಿ ಪ್ರತಿಯೊಬ್ಬರಿಗೂ ತುಂಬ ನಾಲೆಡ್ಜು ಸಿಕ್ತು. ಎಲ್ಲ ಗೊತ್ತಿರೋರು ಕೂಡ ಇಲ್ಲಿ ತುಂಬ ಬಂದು ಕಲ್ತ್ಕೊಂಡ್ರು. ಅದೇ ಥರ ಇದನ್ನು ಪಾಸಿಟಿವ್ ಆಗಿ ತಗೋಬೇಕು. ನೆಗೆಟಿವ್ ಆಗಿ ತಗೊಂಡ್ರೆ ಗ್ಯಾಮ್ಲಿಂಗ್ ಆಗುತ್ತೆ ಸಾರ್ ಹೇಳಿದ ಥರ. ಇದು ಪಾಸಿಟಿವ್ ಆಗಿ ತಗೊಂಡ್ರೆ ಸಾಧನೆ ಮಾಡ್ಬೋದು, ಎಲ್ಲರಿಗೂ ಯೂಸ್ ಆಗುತ್ತೆ. ಇದನ್ನು ಈ ಬೆಸ್ಟ್ ಆಪರ್ಚುನಿಟಿ ನಾನು ಯೂಸ್ ಮಾಡ್ಕೊಳ್ತೀನಿ. ಮನೋಜ್ ಸರ್ ಅವ್ರ ನಾಲೆಡ್ಜು ಇಷ್ಟು ಸ್ಪ್ರೆಡ್ ಮಾಡ್ತಾರೆ. ಈಗ ಎಲ್ಲರೂ ಅವ್ರವ್ರು ಇಂಡಿವಿಜುವಲ್ ಆಗಿ ಮಾಡ್ಕೋಬೇಕಂತಾರೆ. ಅವ್ರ ನಾಲೆಡ್ಜ್ ನೋಡಿದ್ರೆ ಎಷ್ಟು ವಾಸ್ಟ್ ಇದೆ, ಅದು ಸೊಸೈಟಿಗೆ ಒಂದು ಉತ್ತಮವಾಗಿರುತ್ತೆ ಅಂತ ನಾವು ಭಾಳ ಖುಷಿಯಾಗುತ್ತೆ ಹೇಳೋದಕ್ಕೆ. ಮನೋಜ್ ಸರ್ ತುಂಬ ಸಿಂಪಲ್ಲು. ನಾನು ನೋಡಿದ್ದು ಈಗಲೇ ಅವ್ರನ್ನ ಇವತ್ತು ನೋಡಿದ್ದು. ಯಾವುದೋ ಗಾಡೀಲಿ ಬಂದರು, 2 ವೀಲಲ್ಲಿ ಹಿಡ್ಕೊಂಡ್ರು ಮೇಲೆ ಬಂದರು. ಬೇರೆ ಇದೇ ಥರ ಇರೋರನ್ನ ನೋಡಿದ್ರೆ ಅವರೆಲ್ಲ ಬೆನ್ಸ್ ಕಾರಲ್ಲಿ ಬರ್ತಾರೆ, ಒಳ್ಳೆ ಹೀರೋ ಥರ ಶೋ ಅಪ್ ಕೊಡ್ತಾರೆ. ನಾನು ಇದು ಸೆಕೆಂಡ್ ಎಕ್ಸ್ಪೀರಿಯೆನ್ಸು. ಮುಂಚೆದು ಅದು ಹೇಳಲ್ಲ ಹೆಸರು, ಯಾರೋ ಅದು ನನ್ನ ಮುಟ್ಟಾಳ್ತನ ನಾನು ನಂಬೋಗಿದ್ದು. 50,000 ದುಡ್ಡು ತೊಗೊಂಡಿದ್ದಾರೆ, ಏನೂ ನಾಲೆಡ್ಜ್ ಇಲ್ಲ. ಬರೀ 3 ದಿವಸ ವರ್ಕ್ಶಾಪ್ ಮಾಡಿರೋದು. ಇಲ್ಲಿ ಬಂದಮೇಲೆ ನಂಗೆ ತುಂಬ ಸಂತೋಷ ಆಯಿತು ಸರ್. ಇಲ್ಲಿ ಬಂದು ತುಂಬ ಸಂತೋಷ ಆಯಿತು. ಇಷ್ಟು ಸಮೂಹದಲ್ಲಿ ನಾವು ಸೇರಿ ನೋಡ್ಕೊಳ್ತಾ ಇದ್ದೀವಿ. ನಾವು ಟ್ರೇಡಿಂಗ್ ಕಲ್ತ್ಕೊಂಡಿದ್ವಿ, ಸ್ವಲ್ಪ ಕಲಿತಾ ಇದ್ದೀವಿ. ಆದರೂ ಇನ್ನೂ ಕಲಿಯೋದು ಭಾಳ ಇದೆ. ಎಷ್ಟಕ್ಕೆ ನಮಗೆ ತೃಪ್ತಿ ಇಲ್ಲ, ಇನ್ನೂ ಕಲಿಬೇಕು ಅಂತ ಆಸೆ ಇದೆ. ಅಷ್ಟು ಹೇಳೋಕ್ಕೆ ನಾನು ಸಂತೋಷ ಪಡ್ತೀನಿ ಸರ್. ನಮಸ್ಕಾರ, ನನ್ನ ಹೆಸರು ಶ್ರೀಕಾಂತ್ ಅಂತ ಹೊಸಕೋಟೆಯಿಂದ ಬಂದಿದ್ದೀನಿ. ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು TDಗೆ ಹೋಗಬೇಡ, ಚಡ್ಡಿ ಉದುರಿಸ್ಬಿಡ್ತಾರೆ ಅಂತ. ಇಲ್ಲಿ ಚಡ್ಡಿ ಏನು ಉದುರಿಸಲ್ಲ, ಸೊ ಇನ್ನು ಚಡ್ಡಿನ ಗಟ್ಟಿ ಮಾಡ್ತಾರೆ. ಸೊ ಇಲ್ಲಿ ಮಾತ್ರ ತುಂಬ ನಾಲೆಜ್ ಕೊಡ್ತಾರೆ. ಶೇರ್ ಮಾರ್ಕೆಟಲ್ಲಿ ನಾನು ಕಳ್ಕೊಂಡಿದ್ದೀನಿ ಕೆಲವರು, ಒಬ್ಬರನ್ನ ಇದರಿಂದ ಒಂದು 20 ಲಕ್ಷದವರೆಗೂ ಹೋಗಿದೆ. ಆಮೇಲೆ ಗೊತ್ತಾಯ್ತು ಇಲ್ಲ ನಾವೇ ನಾಲೆಜ್ ತೊಗೊಳ್ಬೇಕು, ನಾವೇ ಇದರಲ್ಲಿ ಟ್ರೇಡ್ ಮಾಡಬೇಕು, ಏನಿದ್ರು ನಾವು ರಿಸ್ಕ್ ತೊಗೊಳ್ಬೇಕು ಅಂತ. ಇಲ್ಲಿ ರಿಸ್ಕು ಅನ್ನೋದು ಏನೂ ಇಲ್ಲ. ಸೊ ಇಲ್ಲಿ ಕಲಿಬೇಕಷ್ಟೇ. TDಗೆ ಬಂದರೆ ಚಡ್ಡಿ ಏನು ಉದುರೋಗಲ್ಲ, ಚಡ್ಡಿ ಇನ್ನೂ ಭದ್ರವಾಗಿರುತ್ತೆ ಅಂತ ನಾನು ಎಲ್ಲರಿಗೂ ಸಂದೇಶ. ಚಡ್ಡಿ ಮೇಲೆ ಪ್ಯಾಂಟು ಇರುತ್ತೆ, ಪ್ಯಾಂಟ್ ಮೇಲೆ ಬ್ಲೇಸರ್ ಇರುತ್ತೆ, ಬ್ಲೇಸರ್ ಮೇಲೆ ಮರ್ಸಿಡೀಸ್ ಬೆನ್ಸು ಬರುತ್ತೆ. ಸೊ ತುಂಬ ಜನ ನೆಗೆಟಿವ್ ಸ್ಪ್ರೆಡ್ ಮಾಡೋರಿಗೆ ಸರ್ರು ಇಲ್ಲೇ ಸ್ಫೂರ್ತಿ ಇದ್ದಾರೆ. ಸೊ ನೆಗೆಟಿವ್ಸ್ ಏನಕ್ಕೆ ಸ್ಪ್ರೆಡ್ ಮಾಡ್ತಾರೆ ಅಂದರೆ ನಮ್ಮ ವೇಗ, ನಾವು ಚಿರತೆ ವೇಗದಲ್ಲಿ ಓಡ್ತಾ ಇದ್ದೀವಿ. 7 ಬ್ರ್ಯಾಂಚು 70 ಬ್ರ್ಯಾಂಚು ಇಡೀ ಇಂಡಿಯಾದಲ್ಲೇ ಎಲ್ಲರಿಗೂ ಶೇರ್ ಮಾರ್ಕೆಟ್ ಹೇಳ್ಕೊಡ್ಬೇಕಂತ ಒಂದು ಒಳ್ಳೆಯ ಮನಸ್ಸಿದೆ. ನಾವು ಯಾರ್ದು ಸಹ ದುಡ್ಡು ಕಳಿಸ್ಬೇಕು, ದುಡ್ಡು ಹಾಳು ಮಾಡಬೇಕಂತ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕಂದರೆ ನಮ್ಮನ್ನು ನಂಬಿ 100 ಜನ ಬರ್ತಾರೆ ಅಂದರೆ ಅವರು ಅಟ್ಲೀಸ್ಟ್ ಅವ್ರ ಆಶೀರ್ವಾದ ನಮಗಿರಬೇಕು. ಸೊ ಆ ಒಂದು ಒಳ್ಳೆಯ ಮನಸ್ಸಿಂದ ಮಾಡ್ತಾಯಿದ್ದೀವಿ. ಸೊ ನೆಗೆಟಿವ್ ಸ್ಪ್ರೆಡ್ ಮಾಡೋರು, ಕಾಲು ಎಳೆಯೋರು ಕಾಲು ಕೆಳಗಡೆನೇ ಇರ್ತೀರಾ ನೀವು. ಇವತ್ತಾದರೂ ಎಚ್ಚರಿಕೆ ಪಡ್ಕೊಳ್ಳಿ. ಸೊ ಒಳ್ಳೆ ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 ರೂಪೀಸ್ ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.